ಬರೋಬ್ಬರಿ 18 ವರ್ಷಗಳ ಬಳಿಕ ಆರ್ಸಿಬಿ ಕಪ್ ಅನ್ನು ಗೆದ್ದಿದೆ. ಈ ಟ್ರೋಫಿ ಗೆಲ್ಲುವಲ್ಲಿ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ಕೊಡುಗೆ ಬಹಳಷ್ಟಿದೆ. ಆರ್ಸಿಬಿಗೆ ಟ್ರೋಫಿ ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಜಿತೇಶ್ ಶರ್ಮಾ ಈಗ ಮತ್ತೊಂದು ಟಿ20 ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಹಾಗಿದ್ರೆ ಯಾವ ಟ್ರೋಫಿ ಗೆದ್ದಿದ್ದಾರೆ ಅನ್ನೋ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ಬಾರಿಯ ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಕಪ್ ಗೆಲ್ಲುವಲ್ಲಿ ಜಿತೇಶ್ ಶರ್ಮಾ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅದರಲ್ಲೂ ಫೈನಲ್ ಪಂದ್ಯದಲ್ಲಿ 10 ಎಸೆತಗಳಲ್ಲಿ 24 ರನ್ ಬಾರಿಸುವ ಮೂಲಕ ಜಿತೇಶ್ ಪಂದ್ಯದ ಚಿತ್ರಣವನ್ನು ಬದಲಿಸಿದ್ರು. ಈ ಮೂಲಕ ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ 6 ರನ್ಗಳ ರೋಚಕ ಗೆಲುವನ್ನು ದಾಖಲಿಸುವಲ್ಲಿ ಇವರು ಕಾರಣಕರ್ತರಾಗಿದ್ರು. ಆರ್ಸಿಬಿಯಲ್ಲಿ ಮೋಡಿ ಮಾಡೋ ಮೂಲಕ ಜಿತೇಶ್ ರಾತ್ರೋರಾತ್ರಿ ಹೀರೋ ಆದರು. ಇದೀಗ ಮತ್ತೊಂದು ಕಪ್ಗೆ ಮುತ್ತಿಟ್ಟಿದ್ದಾರೆ. ವಿದರ್ಭ ಟಿ20 ಲೀಗ್ನಲ್ಲೂ ಜಿತೇಶ್ ಶರ್ಮಾ ಕಮಾಲ್. ಜಿತೇಶ್ ಶರ್ಮಾ ವಿದರ್ಭ ಟಿ20 ಲೀಗ್ನಲ್ಲೂ ಕಮಾಲ್ ಮಾಡಿದ್ದಾರೆ. ಈ ಬಾರಿ ನಾಯಕನಾಗಿ ಟ್ರೋಫಿ ಎತ್ತಿ ಹಿಡಿದಿದ್ದಾರೆ. ನಾಗ್ಪುರದಲ್ಲಿ ನಡೆದ ವಿದರ್ಭ ಪ್ರೋ ಟಿ20 ಲೀಗ್ನ ಫೈನಲ್ ಪಂದ್ಯದಲ್ಲಿ ಮಾಸ್ಟರ್ ಬ್ಲಾಸ್ಟರ್ ಹಾಗೂ ಪಗಾರಿಯಾ ಸ್ಟ್ರೈಕರ್ಸ್ ತಂಡಗಳು ಮುಖಾಮುಖಿಯಾಗಿದ್ದು, ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಪಗಾರಿಯಾ ಸ್ಟ್ರೈಕರ್ಸ್ 20 ಓವರ್ಗಳಲ್ಲಿ 178 ರನ್ ಕಲೆಹಾಕಿತು. ಈ ಕಠಿಣ ಗುರಿಯನ್ನ ಬೆನ್ನತ್ತಿದ ಮಾಸ್ಟರ್ ಬ್ಲಾಸ್ಟರ್ ತಂಡಕ್ಕೆ ವೇದಾಂತ್ ದಿಗಾಡೆ 80 ರನ್ಗಳ ಭರ್ಜರಿ ಆರಂಭವನ್ನು ಒದಗಿಸಿದರು. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಜಿತೇಶ್ ಶರ್ಮಾ ಬಿರುಸಿನ ಬ್ಯಾಟಿಂಗ್ನೊಂದಿಗೆ ಅಬ್ಬರಿಸಿದ್ರು. ಪರಿಣಾಮ 11 ಎಸೆತಗಳಲ್ಲಿ 3 ಭರ್ಜರಿ 6 ಹಾಗೂ 1 4ನೊಂದಿಗೆ 30 ರನ್ಗಳು ಮೂಡಿಬಂತು. ಜಿತೇಶ್ ಶರ್ಮಾ ಅವರ ಈ ಸ್ಫೋಟಕ ಬ್ಯಾಟಿಂಗ್ ನೆರವಿನೊಂದಿಗೆ ಮಾಸ್ಟರ್ ಬ್ಲಾಸ್ಟರ್ ತಂಡವು 17.3 ಓವರ್ಗಳಲ್ಲಿ 179 ರನ್ ಗಳಿಸಿ 7 ವಿಕೆಟ್ಗಳ ಭರ್ಜರಿ ಜಯವನ್ನು ಸಾಧಿಸಿತು. ಈ ಮೂಲಕ ತಿಂಗಳುಗಳ ಅಂತರದಲ್ಲಿ ಜಿತೇಶ್ ಶರ್ಮಾ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿಗಳನ್ನು ಎತ್ತಿ ಹಿಡಿದಿದ್ದಾರೆ. ಈ ವರ್ಷ ಜಿತೇಶ್ ಶರ್ಮಾ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಾಗಿದೆ. ಯಾಕಂದರೆ ಇವರ ನಾಯಕತ್ವದ ಪಂದ್ಯದಲ್ಲಿ ಬರೋಬ್ಬರಿ 227 ರನ್ಗಳ ಗುರಿಯನ್ನು ಬೆನ್ನತ್ತುವ ಮೂಲಕ ಆರ್ಸಿಬಿ ಈ ಸಲ ಇತಿಹಾಸವನ್ನು ನಿರ್ಮಿಸಿತ್ತು. ಆರ್ಸಿಬಿ ತಂಡಕ್ಕೆ ಕಳೆದ 17 ವರ್ಷಗಳಲ್ಲಿ 210 ರನ್ಗಿಂತ ಹೆಚ್ಚಿನ ರನ್ ಚೇಸ್ ಮಾಡಿ ಗೆದ್ದ ಇತಿಹಾಸ ಇರಲಿಲ್ಲ. ಆದರೆ ಈ ಬಾರಿ ಹೊಸ ಇತಿಹಾಸ ಬರೆಯುವಲ್ಲಿ ಜಿತೇಶ್ ಶರ್ಮಾ ಯಶಸ್ವಿಯಾಗಿದ್ದಾರೆ. ಜಿತೇಶ್ ಶರ್ಮಾ ಅವರು ಮಹಾರಾಷ್ಟ್ರದ ಅಮರಾವತಿಯವರು. ಆರ್ಸಿಬಿಗೆ ಬರೋ ಮುಂಚೆ ಇವರು ಪಂಜಾಬ್ ಕಿಂಗ್ಸ್ನಲ್ಲಿದ್ದರು. ಈ ಸಲ ಆರ್ಸಿಬಿ ಕಪ್ ಗೆಲ್ಲುವಲ್ಲಿ ಜಿತೇಶ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇನ್ನು ಜಿತೇಶ್ ಸಿಚುವೇಶನ್ ಹೇಗೆ ಬೇಕಾದರೂ ಇರಲಿ, ಎಂಥ ಟೈಮ್ನಲ್ಲಿ ಬೇಕಾದರೂ ಸಿಕ್ಸ್ ಸಿಡಿಸುವ ಕಲೆ ಇವರಿಗಿದೆ. ಈಗ ವಿದರ್ಭ ಟಿ20 ಲೀಗ್ನಲ್ಲೂ ಜಿತೇಶ್ ಶರ್ಮಾ ಫೈನಲ್ ಗೆದ್ದಿದ್ದು ತಮ್ಮ ನಾಯಕತ್ವವನ್ನು ಸಾಬೀತುಪಡಿಸಿದ್ದಾರೆ. ಟೀಮ್ ಇಂಡಿಯಾ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡ್ತಾ ಇದ್ದಾರೆ ಜಿತೇಶ್ ಶರ್ಮಾ. ಇವರ ಈ ಒಂದು ಜರ್ನಿ ಹೀಗೆ ಮುಂದುವರಿಯಲಿ ಅಂತ ನಾವು ಹಾರೈಸೋಣ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.